CNG ಆಟೋ ಇಂದ ಆಗಿದೆ ಸರ್. CNG ಆಟೋ ಏನಾಗಿದೆ? ಹೆಣ್ಮಕ್ಳು ಈಗ ನಾವು ಓಡಿಸ್ತಾರದಕ್ಕೆ ಅವ್ರಿಗೆ ಹೊಟ್ಟೆವ್ರಿ ನಾವೇನಾರು ಒಂದು ಕ್ರಾಸಿಂಗ್ ಮಾಡ್ಬೇಕಾದ್ರೆ ಅವ್ರಿಗೆ ಏನೋ ಒಂಚೂರು ಅಡ್ಡ ಹೋಯ್ತು ಅಂತ ತಿಳ್ಕೊಳ್ಳಿ ಸರ್. ಅವಾಗ ತುಂಬಾ ಕೆಟ್ಟದಾಗ ಮಾತಾಡ್ತಾರೆ ಸರ್. ಹೌದು, ಮನೇಲಿ ಇರಕ್ಕಾಗಲ್ಲ, ಮನೆ ಪಾತ್ರೆ ಬೆಳ್ಕೊಂಡು ಇರಕ್ಕಾಗಲ್ಲ, ನೀವು ಯಾಕೆ ನೀವು ಇಲ್ಲಿ ಆಟೋ ಡ್ರೈವರ್ ಕೆಲಸ ಮಾಡಕ್ ಬಂದಿದ್ದೀರಾ ಅಂತ ಬೈತಾರೆ ಸರ್. ಹಾಯ್ ಹಲೋ ನಮಸ್ಕಾರ, ನಾನು ಮಿಸ್ಟರ್ ಮಧು. ಆ್ಯಕ್ಚುಲಿ ನೀವು ಗೊತ್ತಿರ್ಬೋದು, ಮಾಂಟ್ರಾ ಬಗ್ಗೆ ಆಲ್ರೆಡಿ ಎಲೆಕ್ಟ್ರಿಕ್ ವೆಹಿಕಲ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಸೊ ಶೋರೂಮ್ಗೆ ಹೋಗಿ ಶೋರೂಮ್ ಅಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಎಕ್ಸ್ಪ್ಲೈನ್ ಮಾಡಿದ್ರು ಹೇಗಿರುತ್ತೆ, ಅದರದ್ದು ಎಷ್ಟು ರೇಂಜ್ ಬರುತ್ತೆ, ಮತ್ತು ಯಾರಿಗೆಲ್ಲ ಯೂಸ್ ಆಗುತ್ತೆ. ಮಾಮೂಲಿ CNG ವೆಹಿಕಲ್ಗೂ ಮತ್ತು LPG ವೆಹಿಕಲ್ಗೂ ಮತ್ತು ಎಲೆಕ್ಟ್ರಿಕ್ ವೆಹಿಕಲ್ ಕಂಪೇರ್ ಮಾಡಿದ್ರೆ ಯಾವುದು ಬೆನಿಫಿಟ್ ಅಂತ ಅನಿಸುತ್ತೆ, ವರ್ತ್ ಅನಿಸುತ್ತೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದರು. ಬಟ್ ಅದು ಬೇರೆ, ಯಾಕೆಂದರೆ ಒಬ್ಬ ಸೇಲ್ಸ್ ಮ್ಯಾನ್ ಆಗಿ ಸೇಲ್ಸ್ ಮನಾಗಿ ಎಕ್ಸ್ಪ್ಲೈನ್ ಮಾಡೇ ಮಾಡ್ತಾರೆ. ಬಟ್ ಇವಾಗ ರಿಯಲ್ ಫ್ಯಾಕ್ಟ್ ಏನಪ್ಪ ಅಂದರೆ, ಇಲ್ಲಿ ನಮಗೆ ಕಸ್ಟಮರ್ ಇದ್ದಾರೆ. ಸೊ ಇವ್ರನ್ನ ಕೇಳೋಣ ಹೆಂಗಿದೆ. ಸೊ ಎಲೆಕ್ಟ್ರಿಕ್ ಆಟೋಗಿಂತ ಎಲೆಕ್ಟ್ರಿಕ್ ಮತ್ತು CNG ಆಟೋಗಿಂತ ಯಾವ್ದು ಬೆಸ್ಟು ಪ್ರತಿಯೊಂದು ತಿಳ್ಕೊಂಡು ನೋಡೋಣ. ಸೊ ಬನ್ನಿ ಮಾತಾಡೋಣ. ಮೇಡಮ್, ಎಷ್ಟು ವರ್ಷದಿಂದ ಗಾಡಿ ಓಡಿಸ್ತಾ ಇರೋದು? ನಾನು ಒಂದು ವರ್ಷದಿಂದ. ಓಕೆ, ಮುಂಚೆ ಬೇರೆ ಗಾಡಿ ಓಡಿಸಿದ್ರೆ ಡೈರೆಕ್ಟ್ ಎಲೆಕ್ಟ್ರಿಕ್ ಓಡಿಸ್ತಾರೆ? ಇಲ್ಲ ಸರ್, ಬೇರೆ ಗಾಡಿ, ಗ್ರೀನ್ ಗಾಡಿ ಓಡಿಸ್ತಾರೆ. ಓಕೆ, ಅಂದರೆ CNG ಗಾಡಿ? ಹೌದು, ಗೇರ್ ಗಾಡಿ CNG ಗಾಡಿ. ಸೊ ಈಗ ನೀವು ಆ ಗಾಡಿ ಓಡಿಸಿದ್ರೆ ಪ್ಲಸ್ ಎಲೆಕ್ಟ್ರಿಕ್ ಓಡಿಸ್ತಾ ಇದ್ದೀರಾ. ಸೊ ಇದಕ್ಕೊಂದು ಡಿಫ್ರೆನ್ಸ್ ಆಗಿ ಯಾವ್ದು ಬೆಸ್ಟ್ ಅನ್ಸುತ್ತೆ? ಗೇರ್ ಇಲ್ಲ, ಬೆಸ್ಟ್ ಇದೆ ಅನ್ನಿಸ್ತಿದೆ. ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಗೇರ್ ಇರೋದಕ್ಕೋತ್ತು ಸ್ವಲ್ಪ ಬೆಸ್ಟ್ ಆಗ್ತಿತ್ತು. ಓಕೆ, ಸೊ ಮತ್ತೆ ಮೈಲೇಜ್ ಎಲ್ಲ ಯಾವ ಥರ ಬರುತ್ತೆ? ಒಂದ್ಸಲ ಚಾರ್ಜ್ ಮಾಡೋದು ಎಷ್ಟು ಕಿಲೋಮೀಟರ್ ಓಡಿಸ್ಬೋದು? 160 ಅಂತ ಅವ್ರು ಹೇಳಿದ್ದು ಸರ್. 120 ಕೊಡುತ್ತೆ ಸರ್ ಇಲ್ಲೇ ಸಿಟಿಲಿ ಸರ್. ಸೊ ನೀವು ಒಂದ್ಸಲ ಚಾರ್ಜ್ ಮಾಡ್ಸೋ ಅಷ್ಟೇನಾ? ಒಂದೇ ಸಲ ಸರ್ ಚಾರ್ಜ್. ಒಂದೇ ಸಲ ನೀವು ಓಡಿಸೋದು ಜಾಸ್ತಿ ಓಡಿಸಲ್ಲ? ಇಲ್ಲ ಸರ್, ಇಲ್ಲೇ ಲೋಕಲ್ ಕಿಲೋಮೀಟರ್ ಹೊರಗಡೆ. ಸೊ ಹೇಗೆ ದಿನಕ್ಕೆ ಸಂಪಾದನೆ ಮಾಡ್ಬೋದು ಸರ್? 1ರಿಂದ 700-2000 ಗಂಟೆ ಮಾಡ್ಬೋದು. ಮತ್ತೆ ನಿಮಗೆ ಮಂತ್ಲಿ ಕರೆಂಟ್ ಬಿಲ್ ಎಷ್ಟು ಬರ್ಬೋದು? ಸರ್ 3000 ಬರುತ್ತೆ ಸರ್. 3000 ಇನ್ಕ್ಲೂಡಿಂಗ್ ಚಾರ್ಜಿಂಗ್ ಮತ್ತು ಮನೆಯದೆಲ್ಲ ಸೇರಿ? ಮನೇದು ಸೇರಿಸಿ. ಓಕೆ, ಅಂದರೆ ಇದಕ್ಕೆ ಅಂತ ಎಕ್ಸ್ಟ್ರಾ ಎಷ್ಟು ಬರ್ತಿದೆ ಗೊತ್ತಾಗುತ್ತಾ? ಐಡಿಯಾ ಇದೆಯಾ? ಇದಕ್ಕೆ ಒಂದು ಎಕ್ಸ್ಟ್ರಾ 1-2.5 ಬರ್ಬೋದು ಸರ್. 2.5 ಬರ್ಬೋದು. ಅದು 500 ರೂಪಾಯಿ ಅಷ್ಟೇ ಸರ್. ಬರ್ತೀನಿ. ಹೌದು, ಅದು ಗೃಹಲಕ್ಷ್ಮಿ ಯೋಜನೆ, ಇದರಿಂದ ಸ್ವಲ್ಪ. ಇದೇ ನಿಮಗೆ NGO ಅವ್ರು ಕೊಟ್ಟಿರಾ? ಹೌದು ಸರ್. ಅಂಬೇಡ್ಕರ್ ಹೆಲ್ತ್ ಅಂಡ್ ಎಜುಕೇಷನ್ ಟ್ರಸ್ಟ್ ಮತ್ತು ಪರಿಹಾರ ಟ್ರಸ್ಟು ಮತ್ತು ಯುನೈಟೆಡ್ ಕಂಪ್ನಿ 3 ಸೇರಿಸಿ ಒಂದು 100 ಮೆಂಬರ್ಸು ಬಡ ಹೆಣ್ಮಕ್ಳಿಗೆ ಕೊಟ್ಟಿರೋದು ಸರ್. ಮುಂಚೆ ಇದನ್ನು ಆಟೋ ಓಡಿಸೋಕ್ಕಿಂತ ಮುಂಚೆ ಏನು ಕೆಲಸ ಮಾಡ್ತಾ ಇದ್ರು? ನಾನು ಸರ್ ನಾನು ಈವೆಂಟ್ ಕೆಲಸ ಮಾಡ್ತಾ ಇದ್ದೆ ಸರ್. ಓಕೆ, ಸೊ ಹೆಂಗಿದೆ ಜೀವನ ಇವಾಗ ನಿಮ್ಮದು? ಅದು ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಈಗ ಅದು ಬಂದಾದಮೇಲೆ ನನ್ನ ಮಗನಿಗೆ ಎಜುಕೇಷನ್ಗೆ ಮತ್ತು ಮಗಳು ಎಜುಕೇಷನ್ಗೆ ಮತ್ತು ಮನೆಗೆ ಸ್ವಲ್ಪ ಅಮ್ಮ ಸ್ವಲ್ಪ ಹುಷಾರಿಲ್ಲ, ಅವ್ರಿಗೂ ಸ್ವಲ್ಪ ನೋಡ್ಕೊಳ್ಳೋಕ್ಕೆ ಚೆನ್ನಾಗಿದೆ. ಓಕೆ, ಎಸ್ಪೆಷಲಿ ಮೇಡಮ್, ಈಗ ಆಕ್ಚುಲಿ ಹೆಣ್ಮಕ್ಳು ಅಂದ ತಕ್ಷಣನೇ ಆಟೋ ಡ್ರೈವರು ತುಂಬ ಕಡಿಮೆ. ಯಾಕಂದ್ರೆ ಆಟೋದಲ್ಲಿ ಎಂತೆಂಥದೋ ಪ್ಯಾಸೆಂಜರ್ ಬರ್ತಾರೆ, ಮತ್ತೆ ಅವ್ರನ್ನೆಲ್ಲ ಕೆಲವು ರೂಢಾಗಿರ್ತಾರೆ, ಕೆಲವು ಡ್ರಿಂಕ್ಸ್ ಮಾಡಿರ್ತಾರೆ. ಸೊ ಎಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತೀರಾ? ಅಂದರೆ ಬೆಳಗ್ಗೆ ಹೊತ್ತು ಅಂತ ಯಾರು ಸಿಗಲ್ಲ ಸರ್. ಅಂದರೆ ಒಂದು 7:30 ಮೇಲೆ ಸಿಗ್ಬೋದು ಸರ್ ಅಷ್ಟೇ. ನಾವು ಒಂದು 8:30 ಹೆಣ್ಮಕ್ಳಿಗೆ ಸೇಫ್ಟಿ ಅಂದರೆ ಒಂದು 8:30 ಗಂಟೆ ನಾವು ಮಾಡ್ಬೋದು ಸರ್. ಅಂದರೆ ಗೊತ್ತಿರೋ ಏರಿಯಾ ಆದರೆ ಮಾಡ್ಬೋದು ಸರ್, ಬೇರೆ ಏರಿಯಾ ಎಲ್ಲ ಮಾಡೋಕ್ಕಾಗಲ್ಲ ಸರ್. ಓಕೆ ಮೇಡಮ್, ಹೆಣ್ಮಕ್ಳಿಗೆ ಎಸ್ಪೆಷಲಿ ಎಲೆಕ್ಟ್ರಿಕ್ ಆಟೋ ಬೆಸ್ಟಾ, ಈ ಮಾಮೂಲಿ CNG ಮತ್ತು LPG ಬರುತ್ತಲ್ಲ ಅದು ಬೆಸ್ಟಾ? ಸರ್, ಈ ಲೋಕಲ್ಲೇ ಓಡಿಸ್ತೀನಿ ಅಂದರೆ ನಮಗೆ ಎಲೆಕ್ಟ್ರಿಕೇ ಬೆಸ್ಟ್ ಸರ್. ಸೂಪರಾಗಿದೆ, ಚೆನ್ನಾಗಿ ಓಡಿಸ್ಬೋದು, ಮತ್ತು ಕ್ಲಚ್ ಇರಲ್ಲ, ಮತ್ತು ರಿಸ್ಕ್ ಜಾಸ್ತಿ ಇಲ್ಲ ಸರ್, ಅಷ್ಟೇ ಚೆನ್ನಾಗಿದೆ ಸರ್. ಸೊ ಹೆಣ್ಮಕ್ಳಿಗೆ ಓಡಿಸೋಕೆ ಈಸಿ ಆಗುತ್ತೆ ಸರ್, ಡ್ರೈವಿಂಗ್ ಫ್ರೆಂಡ್ಲಿ. ಹಾಂ, ಈಗ ನೀವು ಅಂದರೆ ನೀವು ಇದರಲ್ಲಿ ಪೆಟ್ರೋಲ್ ಹಾಕ್ಸ್ತಾ ಇದ್ರಲ್ಲ, ಪೆಟ್ರೋಲ್ ಅಥವಾ CNG. ಸೊ ಅದು ಎಷ್ಟು ದಿನಕ್ಕೆ ಖರ್ಚು ಮಾಡ್ತಾ ಇದ್ರಿ? ಅದಕ್ಕೆ ಸರ್ ಒಂದು 600-700 ರೂಪಾಯಿ ದಿನಕ್ಕೆ ಆಗ್ತಿತ್ತು ಸರ್. ಇವಾಗ ಇದರಲ್ಲಿ ಏನೋ ಒಂದು 200 ರೂಪಾಯಿ ಆಗ್ಬೋದು. ಅಷ್ಟು ಆಗಲ್ಲ, 100 ರೂಪಾಯಿ ಆಗುತ್ತೆ ಬೀಳುತ್ತೆ ಸರ್ ಒಂದಿನಕ್ಕೆ. 100 ರೂಪಾಯಿ ಆಗುತ್ತೆ. 100 ರೂಪಾಯಿನಲ್ಲಿ 1700 ರೂಪಾಯಿ ದುಡಿತೀರಾ? ಸೊ ಆಲ್ಮೋಸ್ಟ್ 1600 ರೂಪಾಯಿ ನಿಮಗೆ ಉಳಿತಾಯ ಆಗುತ್ತೆ. ಹಾಂ, ಮತ್ತೆ ಏನಾದ್ರು ಸಮಸ್ಯೆ ಬಂದಿದೆಯಾ ಇಲ್ಲಿವರೆಗೂ 1 ವರ್ಷದಲ್ಲಿ? ಇಲ್ಲ ಸರ್, ಅಂಥ ಸಮಸ್ಯೆ ಏನು ಸರ್ವಿಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಸರ್. ಇಲ್ಲೇ ಉತ್ತರಳ್ಳಿ ಸರ್ವಿಸ್ ಚೆನ್ನಾಗಿ ಮಾಡ್ತಾರೆ, ಅರಳಿ ಹತ್ರ. ಓಕೆ, ಸೊ ಅಂದರೆ ನಿಮಗೆ ಶೋರೂಮ್ಗೆ ಹೋದಾಗ ನೀಟಾಗಿ ರೆಸ್ಪಾಂಡ್ ಮಾಡ್ತಾರೆ? ಎಲ್ಲ ರೆಸ್ಪಾಂಡ್ ಮಾಡ್ತಾರೆ ಸರ್. ನಾವು ಏನೇ ಹೇಳಿ ಪಾಪ ರಿಪೇರಿ ಮಾಡಿಕೊಡ್ತಾರೆ ಸರ್, ಅದರಲ್ಲೆಲ್ಲ. ಮೇಡಮ್, ಈಗ ನಿಮ್ಮಂತೆ ಎಷ್ಟೋ ಜನ ಹೆಣ್ಮಕ್ಳು ಸಮಸ್ಯೆಯಲ್ಲಿ ಇರ್ತಾರೆ. ಸೊ ಅವ್ರಿಗೆ ಹೊರಗಡೆ ಹೋಗಿ ಕೆಲಸನೂ ಮಾಡೋಕ್ಕಾಗಲ್ಲ, ಕೆಲಸ ಮಾಡೋಕೆ ಹೋದ್ರು ಸಂಪಾದನೆ ಕಡಿಮೆ, ಸರ್ ಅಲ್ಲಿ ಓದಿರೋದಿಲ್ಲ. ಹೌದು ಸರ್, ಅದು ಏನು ಗೊತ್ತಾ ಸರ್, ಅವ್ರಿಗೆ ಓಡಿಸ್ತೀನಿ ಅನ್ನೋ ಕಾನ್ಫಿಡೆಂಟ್ ಇರಬೇಕು. ಭಯ ಬಿಟ್ಟು ನಾವು ಓಡಿಸ್ತೀನಿ ಅಂತ ಇದ್ರೆ ಸರ್, ಇದರಲ್ಲಿ ಬೇರೆಯವ್ರ ಕೈ ಕೆಳಗಡೆ ಬೆದ್ಕೋಬೇಡ, ನಾವು ಇಲ್ಲೇ ಸ್ವಾಭಿಮಾನವಾಗಿ ಬದುಕ್ತೀವಿ ಅಂದರೆ ದಯವಿಟ್ಟು ಈ ಆಟನ ಅವರು ಹೆಣ್ಮಕ್ಳು ಟ್ರೈ ಮಾಡ್ಬೋದು. ಸೊ ಅಂದರೆ ಈಗ ಬೇರೆ ಈಗ ಓದಿರೋರಿಗೇನೋ ಒಳ್ಳೊಳ್ಳೆ ಕೆಲಸಗಳು ಸಿಗುತ್ತೆ. ಸೊ ಓದಿರೋದಿಲ್ಲ ಅವ್ರಿಗೇನೋ ಒಂದು 10,000 ಸಂಬಳ ಕೊಡಲ್ಲ. ಬಟ್ ನಿಮ್ಮ ಥರ ಸ್ವಾಭಿಮಾನಿಯಿಂದ ಬರ್ತೀರಾ, ತಿಂಗಳಿಗೆ 30,000 ಸಂಪಾದನೆ ಮಾಡ್ಬೋದು ಸರ್. ಎಷ್ಟು ಸಂಪಾದನೆ ಮಾಡ್ತೀರಿ ಇವಾಗ? ನಾನೀಗ 40,000 ಮಾಡ್ತೀರಿ. ಆಲ್ಮೋಸ್ಟ್ ಹೈಸ್ಕೂಲ್ ಟೀಚರ್ ಸಂಬಳ ಬರುತ್ತೆ. ಬುಕ್ಕಿಂಗ್ ಚೆನ್ನಾಗಿ ಗೊತ್ತು ಅಂದರೆ ನಿಜವಾಗ್ಲೂ 40,000 ಸಂಪಾದನೆ ಮಾಡ್ಬೋದು ಸರ್. ನಿಮ್ಮ 1 ವರ್ಷದ ಜರ್ನಿಯಲ್ಲಿ ಎಲ್ಲಾದರೂ ಬ್ಯಾಡ್ ಎಕ್ಸ್ಪೀರಿಯನ್ಸು ಪ್ಯಾಸೆಂಜರ್ ಕಡೆಯಿಂದ ಆಗ್ಬೋದು ಅಥವಾ ಈ ಥರ ಆಟೋ ಡ್ರೈವರ್ಗಳ ಕಡೆಯಿಂದ ಆಗ್ಬೋದು, ಏನಾದರೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಸರ್,
ಸರ್ ಆಗಿದೆ, CNG ಆಟೋದಿಂದ ಆಗಿದೆ ಸರ್. CNG ಆಟೋ ಏನಾಗಿದೆ? ಹೆಣ್ಮಕ್ಳು ಈಗ ನಾವು ಓಡಿಸ್ತಾರದಕ್ಕೆ ಅವ್ರಿಗೆ ಹೊಟ್ಟೆವ್ರಿ, ನಾವೇನಾರು ಒಂದು ಕ್ರಾಸಿಂಗ್ ಮಾಡ್ಬೇಕಾದ್ರೆ ಅವ್ರಿಗೆ ಏನೋ ಒಂಚೂರು ಅಡ್ಡ ಹೋಯ್ತು ಅಂತ ತಿಳ್ಕೊಳ್ಳಿ ಸರ್, ಅವಾಗ ತುಂಬಾ ಕೆಟ್ಟದಾಗ ಮಾತಾಡ್ತಾರೆ ಸರ್. ಅದು ಯಾರು ಡ್ರೈವರ್ಗಳ? ಹೌದು, ಮನೇಲಿ ಇರಕ್ಕಾಗಲ್ಲ, ಮನೆ ಪಾತ್ರೆ ಬೆಳ್ಕೊಂಡ್ ಇರಕ್ಕಾಗಲ್ಲ, ನೀವು ಯಾಕೆ ನೀವು ಇಲ್ಲಿ ಆಟೋ ಡ್ರೈವರ್ ಕೆಲಸ ಮಾಡಕ್ ಬಂದಿದ್ದೀರಾ ಅಂತ ಬೈತಾರೆ ಸರ್. ಅದೊಂದು ವಿಷಯ. ಮತ್ತೆ ನಾನು ಅದು ಹೇಳ್ತೀನಿ, ರಿಪೀಟ್ ಮಾಡ್ತೀನಿ, ನಿಮ್ಮನೆ ಹೆಣ್ಮಕ್ಳು ಪಾತ್ರ ಬೆಳಿಕಂತ ಇದ್ದಾರೆ ತಾನೇ, ನೀವು ನೋಡ್ಕೊತಾ ಇದ್ದೀರಾ, ನೋಡ್ಕೊಳ್ಳಿ. ನಮಗಿದೆ ನಮ್ಮ ಸ್ವಾಭಿಮಾನ, ನನ್ನ ಮಕ್ಳಿಗೆ ನಾವು ದುಡ್ದು ತಂದಾಕ್ಬೇಕು ಅಂತ ಇದ್ದಾರೆ, ನಮ್ಗೆ ಯಾರು ಇಲ್ಲ, ತಂದಾಕ್ಬೇಕು ಅಂತ ಇದ್ದಾರೆ, ನಾವು ದುಡಿತಾ ಇದ್ದೀವಿ, ನಿಮ್ಮ ಕೆಲಸ ಏನಿದೆ ಅದು ನೋಡ್ಕೊಳ್ಳಿ ಅಂತ ವಾಪಸ್ ಕೊಟ್ಟಿದ್ದೀನಿ ಸರ್ ರಿಟರ್ನ್. ನಾವು ಒಂದು ಸ್ವಲ್ಪ ಜನ ಸರ್, ಎಲ್ಲರೂ ಅಲ್ಲ, ಒಂದು ಸ್ವಲ್ಪ ಅದರಲ್ಲೂ ಒಳ್ಳೆಯವರು ಇದ್ದಾರೆ, ಅಪ್ರಿಷಿಯೇಟ್ ಮಾಡೋರು ಇದ್ದಾರೆ, ಅಪ್ರಿಷಿಯೇಟ್ ಮಾಡದೆ ಹೋದವರು ಇದ್ದಾರೆ ಸರ್. ಮೇಡಮ್, ಎಸ್ಪೆಷಲಿ ಆಟೋ ಡ್ರೈವರ್ಗಳ ಬಗ್ಗೆ ಕೆಲವೊಂದಿಷ್ಟು ನೆಗೆಟಿವ್ ಒಪಿನಿಯನ್ಸ್ ಇರುತ್ತೆ, ಅದು ಎಲ್ರಿಗೂ ಅಲ್ಲ ನಾನು ಹೇಳೋದು. ಅಂದ್ರೆ ಕರೆದ ಕಡೆ ಬರೋದಿಲ್ಲ, ಒಂದು ಮತ್ತೆ ಡಿಮ್ಯಾಂಡ್ ಮಾಡ್ತಾರೆ, ಆಮೇಲೆ ಸಿಚುಯೇಷನ್ ತಕ್ಕನಾಗೆ ಸಪೋಸ್ ಮಳೆ ಬರ್ತಿತ್ತು ಅಂತಂದ್ರೆ ಡಿಮ್ಯಾಂಡ್ ಮಾಡ್ತಾರೆ, ಡಬಲ್ ಕೇಳುವಂಥದ್ದು. ಸೊ ಆ ತರ ಒಂದು ಬ್ಯಾಡ್ ಒಪಿನಿಯನ್ ಇದೆ. ಸೊ ಅಂತ ಟೈಮಲ್ಲಿ ನೀವು ಹೆಣ್ಮಕ್ಳಾಗಿರೋದ್ರಿಂದ ಸೊ ನಿಮ್ಮ ಮೇಲೆ ಒಂದು ಸ್ವಲ್ಪ ಜಸ್ಟ್ ಕನ್ಸರ್ನ್ ಬರುತ್ತೆ. ಹೌದು ಸರ್, ಮಾಡಿದ್ದಾರೆ, ಅದು ಸುಮಾರು ಜನ ಮಾಡ್ತಿದ್ದಾರೆ. ನಾವು ಎಷ್ಟೋ ಸತಿ ಹೇಳಿದ್ದೀವಿ ಸರ್, ಅದನ್ನ ತಗೋಬೇಡಿ, ಆ ಥರ ಕಮ್ಮಿ ಪಾಪ ಬಡ ಅವ್ರಿಗೆ ಒಬ್ರಿಗೆ ಬುಕ್ ಮಾಡಕ್ಕೆ ಬರಲ್ಲ, ಒಬ್ರು ಓದಿರೋರು ಬುಕ್ ಮಾಡ್ತಾರೆ, ಓದಿಲ್ದೋದ್ರು ಬುಕ್ ಮಾಡಕ್ಕೆ ಬರಲ್ಲ, ಅಂಥವ್ರಿಗೆ ಆ ಥರ ಎಲ್ಲ ಹೇಳಕ್ಕೆ ಹೋಗಬೇಡಿ ಅಂತ ಎಷ್ಟೋ ಜನಕ್ಕೆ ನಾನು ಹೇಳಿದ್ದೀನಿ. ಆದ್ರೂ ನಾವು ತಗೋತೀವಿ ಸರ್, ನಾವು ಯಾರೇ ಕೈ ಅಡ್ಡ ಹಾಕಿರುವೆ ನಾವು ಇಷ್ಟು ಅಂತ ಹೇಳ್ಬಿಟ್ಟು ಅದು ಕಮ್ಮಿ ರೇಟಲ್ಲೇ ತಗೋತೀವಿ ಸರ್. ಅವ್ರು ಇಲ್ಲಾರು ಒಬ್ರು ಅವ್ರು ಇಷ್ಟು ಕೊಡ್ತಾರೆ, ಓಕೆ ಸರ್, ಅದ್ರಲ್ಲಿ ಓಕೆ ಅಂತ ಹೋಗ್ತೀವಿ ಸರ್ ನಾವು. ಅದರಲ್ಲಿ ಇನ್ನೊಂದ್ಸಲ ಏನಾಗುತ್ತೆ ಅಂದ್ರೆ ಸಿಚುಯೇಷನ್ ಅವರು ಪ್ಲಸ್ ಆಗಿ ತಗೋತಾರೆ. ಮಳೆ ಬರ್ತಾ ಇರುತ್ತೆ, ಬೇರೆ ದಾರಿನೇ ಇಲ್ಲ, ಒಂದೇ ಆಟೋ ಇರುತ್ತೆ, ಆ ಟೈಮಲ್ಲಿ ಡಿಮ್ಯಾಂಡ್ ಮಾಡೋಂಥದ್ದು, ಅಥವಾ ಯಾವ್ದೊಂದು ಪ್ರೆಗ್ನೆಂಟ್ ಲೇಡಿ ನಿಂತಿರ್ತಾರೆ, ಸೊ ಅವ್ರನ್ನ ಡಿಮ್ಯಾಂಡ್ ಮಾಡೋಂಥದ್ದು, ಯಾಕಂದ್ರೆ ನಡ್ಕೊಂಡು ಹೋಗಕ್ಕಾಗಲ್ಲ ಅವ್ರಿಗೆ. ಸೊ ಈ ಥರದ್ದೆಲ್ಲ ಮಾಡೋದುಂಟು. ಮತ್ತು ಅಷ್ಟೇ ಕೆಲವು ಗಂಡಸರು ಅಥವಾ ಅಷ್ಟೋ ಡ್ರೈವರ್ಗಳು ಕಡಿಮೆ ದುಡ್ಡಲ್ಲಿ ಅಥವಾ ಫ್ರೀಯಾಗಿ ಕರ್ಕೊಂಡು ಹೋಗಿರೋದು ಉಂಟು ಸರ್. ಅದರಲ್ಲೂ ಒಳ್ಳೆಯವ್ರು ತುಂಬ ಒಳ್ಳೆಯವರಿದ್ದಾರೆ, ಜೆಂಟ್ಸಲ್ಲೂ ತುಂಬ ಒಳ್ಳೆಯವರಿದ್ದಾರೆ ಸರ್. ಓಡಿಸೋದ್ರಲ್ಲೂ ಅವರು ತುಂಬ ಕಮ್ಮಿ ತಗೊಂಡು ಓಡಿಸೋರು ಇದ್ದಾರೆ. ಯಾರೋ ಕೆಲವರು ಸರ್ ಈ ಸೋಂಬೇರಿಗಳು ಅಂತ ಕೂತಿರ್ತಾರಲ್ಲ ಸರ್, ಅಂಥವ್ರು ಮಾತ್ರ ಆ ಥರ ಮಾಡ್ತಾರೆ ಸರ್, ಬೇರೆ ಎಲ್ಲರೂ ಮಾಡಲ್ಲ ಸರ್. ಅಂದ್ರೆ ಒಂದೇ ಸಲ ದುಡ್ಡು ಬಂದ್ಬಿಡ್ಬೇಕು. ಹೌದು, ಅಂಥವ್ರು ಮಾಡ್ತಾರೆ ಸರ್, ಅಷ್ಟೇ ಸರ್. ಮೇಡಮ್, ಈಗ ಆಕ್ಚುಲಿ ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ನಾವು ಮಾತಾಡಕ್ ಹೋಗಲ್ಲ. ಸೊ ನೀವು ಆಟೋ ಓಡಿಸೋಂಥ ಪರಿಸ್ಥಿತಿ ಯಾಕೆ ಬಂತು ಸರ್? ನನ್ನ ಲೈಫಲ್ಲಿ ಯಾಕೆ ಬಂತು ಅಂದರೆ ನಮ್ಮ ಯಜಮಾನ್ರು ಇಲ್ಲ ಸರ್, ಅಂದರೆ ಇದ್ದಾರೆ, ಡಿವೈಡ್ ಆಗಿದ್ದೀವಿ ಸರ್, ಡಿವೈಡ್ ಆಗಿದ್ದೀವಿ. ಅದಕ್ಕೆ ನಾನು ಮಕ್ಕಳು ಸಾಕಬೇಕು, ನಾನು ನಮ್ಮಮ್ಮ ನನ್ನ 2 ಮಕ್ಕಳು ಇದ್ದಾರೆ. ಈಗ 3 ಮಕ್ಕಳನ್ನ ನಾನು ಸಾಕ್ಬೇಕು, ನಮ್ಮ ಅಮ್ಮನೂ ನನಗೆ ಮಗುನೇ. ಆ 3 ಮಕ್ಕಳನ್ನ ಸಾಕೋ ಇದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿನಿ. ನನ್ನ ಮಗ ಫಸ್ಟ್ PUC ಇಲ್ಲೇ JSS ಕಾಲೇಜ್ ಹೋಗ್ತಾನೆ, ಮಗಳು 6ನೇ ಕ್ಲಾಸ್. ಅವ್ರಿಗೋಸ್ಕರ ನಾನು ಈ ಫೀಲ್ಡ್ಗೆ ಬಂದಿದ್ದೀನಿ ಅಷ್ಟೇ. ಸೊ ಮಕ್ಕಳ ಎಜುಕೇಷನ್ಗೋಸ್ಕರ. ಹೌದು ಸರ್. ಸೊ ಗಂಡ ಜವಾಬ್ದಾರಿ ತಗೊಳ್ಳಿಲ್ಲ, ಅದಕ್ಕೆ ನಾನು ಬಂದಿದ್ದೀನಿ. ನೀವು ತಗೊಳ್ಳೋಂಥ ಪರಿಸ್ಥಿತಿ ಬಂತು. ಅವಾಗಲೂ ನಾನೇ ತಗೊಂಡಿದ್ದೆ, ಈಗಲೂ ಅವ್ರು ಇದ್ದಾಗಲೂ ನಾನೇ ತಗೊಂಡಿರೋದು, ಈಗಲೂ ನಾನೇ ತಗೊಂಡಿರೋದು. ಓಕೆ, ಯಾಕೆಂದ್ರೆ ನೀವೊಂದು ಇದು ಜಸ್ಟ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಷ್ಟೇ ಅಲ್ಲ, ಎಷ್ಟೋ ಜನ ವ್ಯೂವರ್ಸ್ ಏನು ನೋಡ್ತಾ ಇರ್ತಾರೋ ಅವ್ರಿಗೊಂಥರ ಮಾದರಿ. ಯಾಕೆಂದ್ರೆ ಒಂದು ಹೆಣ್ಮಕ್ಳು ಮನ್ಸು ಮಾಡಿದ್ರೆ ಗಂಡ ಮೇಲೆ ಡಿಪೆಂಡ್ ಆಗಿಲ್ಲ ಅಂದ್ರೂ, ಒಂದ್ ವೇಳೆ ಗಂಡ ಅಧಿಕಾರ ಚಲಾಯಿಸೋದಾಗ್ಲಿ ಅಥವಾ ನಾನಿಲ್ಲ ನೀನು ಬದುಕೋಕ್ಕಾಗಲ್ಲ ಅನ್ನೋದಾಗ್ಲಿ, ಸೊ ಆ ಥರ ಹೆಣ್ಮಕ್ಳಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸ ಮಾಡ್ತಿದ್ದಾರೆ. ಯಾಕಂದ್ರೆ ನೀವು ಮಾಡ್ತಾ ಇರೋದು, ನೀವು ಎಜುಕೇಶನ್ ಏನು ಮಾಡಿರೋದು? ಏನು ಓದಿಲ್ಲ. ಸೊ ಈಗ ನೋಡಿ, ಎಜುಕೇಶನ್ ಇದ್ರೆ ಅಟ್ಲೀಸ್ಟ್ ಎಲ್ಲೊಂದ್ ಕಡೆ ಕೆಲ್ಸಕ್ಕೆ ಹೋಗ್ತಾರೆ. ಸೊ ಎಜುಕೇಶನ್ ಇಲ್ಲ ಅಂದ್ರೆ ಎಲ್ಲೂ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ. ಇಲ್ಲಾಂದ್ರೆ ಫೈನಲ್ ಕೆಲಸ ಅಂದ್ರೆ ಇನ್ನೊಬ್ಬರ ಮನೆ ಪಾತ್ರೆ ಮನೆ ಕೆಲಸ ಮಾಡಿದೀವಿ ಸರ್, ಎಲ್ಲ ಮಾಡಿದೀವಿ ನಾವು. ಅವಾಗ ಅವ್ರು ಇದ್ದಾಗಲೂ ನಾನು ಮನೆ ಕೆಲಸ, ಇವೆಂಟ್ ಕೆಲಸ ಎರಡೂ ಮಾಡ್ತಾ ಇದ್ದೆ. ಅವ್ರು ಹೋದ್ಮೇಲೂ ನಾನು ಈಗ ಅದೇ ಕೆಲಸ ಅಂದ್ರೆ ನಾನು ಸ್ವಲ್ಪ ಕುಡ್ತಾ ಅಷ್ಟೇ. ಅವರು ಅದು ಹೋದ್ಮೇಲೆ ನಾನು ಈಗಲೂ ನನ್ನ ಮಕ್ಳಿಗೋಸ್ಕರ, ನಮ್ಮ ಅಮ್ಮಂಗೋಸ್ಕರನೇ ನಾವು ಈ ಕೆಲಸ ಮಾಡ್ತಾ ಇದ್ದೀನಿ ಸರ್. ಹೆಣ್ಮಕ್ಳಿಗೆ ಅದೇ ಹೇಳೋದು ಸರ್, ಯಾರು ಧೈರ್ಯ ಕೆಡಬೇಡಿ, ಧೈರ್ಯ ಕೆಟ್ಟು ಆತ್ಮಹತ್ಯೆ ಮಾಡ್ಕೋಬೇಡಿ, ದಯವಿಟ್ಟು ಒಂದು ಜೀವನಕ್ಕೆ ಒಂದು ರೂಪಿಸ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಸೂಪರ್ ಡೈಲಾಗ್ ಮೇಡಮ್. ಆಕ್ಚುಲಿ ನೀವು ಹೇಳೋದಂತ ಮಾತಿದೆಯಲ್ಲ, ಎಷ್ಟೋ ಹೆಣ್ಮಕ್ಳಿಗೂ ತನ್ನ ಗಂಡ ಸರಿಯಾಗಿ ನೋಡ್ಕೋತಾ ಇಲ್ಲ, ಅಥವಾ ಅಣ್ಣನ ಬೆಂಬಲ ಇದೆ ಇಲ್ಲ, ತಾಯಿ ಬೆಂಬಲ ಇಲ್ಲ, ತಂದೆ ಬೆಂಬಲ ಇಲ್ಲ ಅಂದ ತಕ್ಷಣನೇ ಅವ್ರು ದಿಕ್ಕಾಪಾಲಾಗಿ ಇದು ಮಾಡ್ತಾರೆ. ಅಂದ್ರೆ ನನಗೆ ಯಾರ ಬೆಂಬಲನೂ ಇಲ್ಲ, ನನ್ನ ಪ್ರಪಂಚ ಬೇಡ. ಸೊ ಈ ರೀತಿ ಎಲ್ಲ ಯೋಚನೆ ಮಾಡೋಂಥವ್ರಿಗೆ ನೀವೊಂದು ನಿದರ್ಶನ. ಸೊ ಒಂದು ಫೈನಲ್ ಆಗಿ, ಸೊ ಈ ಥರ ದಿಕ್ ತಪ್ಪಿದಂಥ ಹೆಣ್ಮಕ್ಳು ಮೀನ್ಸ್ ಅವ್ರಿಗೆ ಯಾರ ಸಪೋರ್ಟು ಇಲ್ಲದಂಥ ಹೆಣ್ಮಕ್ಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಅವ್ರಿಗೊಂದು ದಯವಿಟ್ಟು ಹೇಳ್ತೀನಿ, ಯಾರು ಕೆಂಗೆಡ್ಬೇಡಿ, ಮತ್ತೆ ಏನು ಗೊತ್ತಾ, ಭಯ ಪಡಬೇಡಿ. ಫಸ್ಟ್ ಭಯಪಡಿ, ಯಾರು ನಂಗೆ ಸಪೋರ್ಟ್ ಇಲ್ಲ ಅನ್ನೋದು ಭಯ ಪಡಬೇಡಿ. ನೀವು ಕಲ್ಲಾಗಿ ನಿಂತ್ಕೊಂಡು ನಾನು ಮಾಡ್ತೀನಿ ಈ ಕೆಲಸ ಅಂತ, ಇದೇ ಕೆಲಸ ಮಾಡಿ ಅಂತ ನಾನು ಹೇಳಲ್ಲ. ಧೈರ್ಯವಾಗಿ ನಿಂತ್ಕೊಂಡು ಬೇರೆ ಕೆಲಸ ಮಾಡಿ ನಾನು ಗೆದ್ದು ತೋರಿಸ್ತೀನಿ ಅಂತ ತೋರಿಸಿ. ಸಾವುಗಂತೂ ದಯವಿಟ್ಟು ಯಾರು ಹೋಗಬೇಡಿ, ಭಯ ಪಡಬೇಡಿ, ಧೈರ್ಯವಾಗಿ ನಿಂತ್ಕೊಳ್ಳಿ ಸರ್. ಅಷ್ಟೇ ಸರ್, ಸಾಧಿಸಿ ಸರ್, ಸಕ್ಸಸ್ ಮಾಡ್ಕೊಳ್ಳಿ ಸರ್. ಇದ್ದು ಏನು ಬೇಕಾದ್ರೂ ಸಾಧಿಸಬಹುದು. ಮಕ್ಕಳಿದ್ರೆ ಮಕ್ಳಿಗೂ ಧೈರ್ಯ ತುಂಬಿ, ನೀವು ಒಂದು ಗುರಿ ಕಡೆ ಒಂದು ಯೋಚನೆ ಮಾಡಿಸಿ ಅಂತ ಹೇಳ್ತೀನಿ, ಇಷ್ಟಪಡ್ತೀನಿ ಸರ್ ಅಷ್ಟೇ. ಮೇಡಮ್, ಫೈನಲ್ ಆಗಿ ಸೊ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ನಿಮಗೆ, ಒಳ್ಳೊಳ್ಳೆ ಗ್ರಾಹಕರು ಸಿಗಲಿ, ಒಳ್ಳೆ ರೆಸ್ಪಾನ್ಸ್ ಇರೋ ಥರ ಗ್ರಾಹಕರು ಸಿಗಲಿ, ಮತ್ತು ನಿಮ್ಮ ಮಕ್ಕಳಿಗೆ ಒಳ್ಳೇದಾಗಲಿ, ಒಳ್ಳೆ ಭವಿಷ್ಯ ಸಿಗಲಿ. ಯಾಕೆ ನೀವು ಪಟ್ಟಂಥ ಶ್ರಮ ಅವ್ರ ಭವಿಷ್ಯಕ್ಕೆ ಪಡ್ತಾ ಇರ್ತದ್ದು, ಮತ್ತು ಅವ್ರು ಚೆನ್ನಾಗಿ ಆದಮೇಲೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಿ ಎಸ್ಪೆಷಲಿ. ಸೊ ಇವ್ರ ಮಕ್ಕಳು ಏನಾದರೂ ವಿಡಿಯೋ ನೋಡ್ತಾ ಇದ್ರೆ, ಸೊ ನಿಮ್ಮಮ್ಮ ನಿಮಗೋಸ್ಕರ ಕಷ್ಟಪಡ್ತಾ ಇದ್ದಾರೆ,
ಸೊ ನೆಕ್ಸ್ಟ್ ನೀವು ಒಂದು ಒಳ್ಳೆ ಸ್ಥಾನಕ್ಕೆ ಹೋದ್ಮೇಲೆ ನಿಮ್ಮ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ ವಯಸ್ಸಾದ್ಮೇಲೆ. ಯಾಕೆಂದರೆ ಇವ್ರು ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೋ ಅಷ್ಟೇ ಕಷ್ಟಪಟ್ಟು ನೀವು ಅವ್ರು ನೋಡ್ಕೋಬೇಕು. ಕಷ್ಟಪಟ್ಟಲ್ಲ, ಇಷ್ಟಪಟ್ಟು ನೋಡ್ಕೋಬೇಕು. ಓಕೆ ಮೇಡಮ್, ಒಳ್ಳೇದಾಗಲಿ. ಸೊ ಎಲ್ಲರಿಗೂ ಒಂದು ಮಾರ್ಗದರ್ಶನ. ಯಾಕೆಂದರೆ ನಿಮ್ಮದು ವಿಡಿಯೋ ಜಸ್ಟ್ ಆಟೋ ಬಗ್ಗೆ ನಾನು ವಿಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ನೀವು ಮಾಡಿದಂಥ ಶ್ರಮ ಇದೆಯಲ್ಲ ಅದು ಎಲ್ಲರಿಗೊಂದು ಪೂರಕ, ಅದೊಂದು ಸ್ಫೂರ್ತಿ. ಹೌದು ಸರ್. ಈ 100 ಮೆಂಬರ್ಸ್ ಯಾರೆಲ್ಲ ಕೊಟ್ಟಿದ್ದಾರಲ್ಲ, ಈ ಆಟೋ ಕೊಟ್ಟಿದ್ದಾರಲ್ಲ ಸರ್ ನಮಗೆ, ಕಮಿಷನರ್ ದಯಾನಂದ್ ಸರ್ ಆಗಿರ್ಬೋದು, ಪರಿಹಾರ ಟ್ರಸ್ಟ್ ಯಾರೆಲ್ಲ ಇದ್ದಾರೆ ಅವ್ರ ಹೆಸರು ಚೈತ್ರ ಮೇಡಮ್ ಇರ್ಬೋದು, ರಾಣಿ ಶೆಟ್ಟಿ ಮೇಡಮ್ ಇರ್ಬೋದು, ಎಲ್ಲ ಇರ್ಬೋದು. ಮತ್ತು ಸರ್ ಯುನೈಟೆಡ್ ವೇ ಕಂಪ್ನಿ ಮತ್ತು NGO ಮತ್ತು ಆನಂದ್ ಸರ್, ರಂದ್ರ ಸರ್ ಅವ್ರಿಗೆ ನಾನು ಕೃತಜ್ಞತೆ ಹೇಳ್ತೀನಿ ಸರ್. ಅವ್ರು ಇಲ್ದೇ ಇವತ್ತು ನಾನು ಇಲ್ಲ ಸರ್. ಅವ್ರು ಕೊಟ್ಟಿರೋದಕ್ಕೆ ನಾನು ಇಷ್ಟು ಧೈರ್ಯವಾಗಿ ಆಟೋ ಓಡಿಸ್ತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ನಾನು ಕಲಿಸ್ಕೊಟ್ಟಿರೋರು ಗೋವಿಂದ್ ಸರ್ ಅಂತ ನಮ್ಗೆ ಅಂಕಲ್ ಒಬ್ರು ಇದ್ರು ನಮ್ಮ ಮನೆ ಪಕ್ಕ, ಅವರೇ ನಮಗೆ ಧೈರ್ಯ ಕೊಟ್ಟಿದ್ದು. ಆಟೋ ಕಲಿಯಮ್ಮ, ನೀನು ಯಾಕೆ ಮಾಡಬಾರ್ದು ಅಂತ ಒಂದು ಧೈರ್ಯ ಕೊಟ್ಟಿದ್ದೆ ಅವರು ನನಗೆ. ಅವ್ರಿಗೊಂದು ನಾನು ಕೃತಜ್ಞತೆ ಹೇಳ್ತೀನಿ ಸರ್, ಅಷ್ಟೇ. ಓಕೆ. ಸೊ ಬೇರೆ ಆಟೋ ಡ್ರೈವರ್ಗಳಿಗೆ ಹೇಳೋದೇನಪ್ಪ ಅಂತಂದರೆ, ಆಗಲೇ ಅವ್ರು ಹೇಳ್ಕೊಟ್ರು, ನೀವು ಮನೇಲಿ ಇರೋಕ್ಕಾಗಲ್ವಾ ಪಾತ್ರೆ ತೆಕ್ಕೊಂಡು, ಯಾಕಿಲ್ಲಿ ನಮ್ಮ ತಲೆ ತಿನ್ನಕ್ಕೆ ಬರ್ತೀರಾ, ಸರಿಯಾಗಿ ಆಟೋ ಓಡ್ಸೋಕೆ ಬರಲ್ಲ, ಈ ರೀತಿ ಬೈದಿರ್ತಾರೆ ನೀವು ಹೇಳಿದ್ರಿ. ಸೊ ಅವರು ಮನೇಲಿ ಇದ್ದಿದ್ರೆ ಆ್ಯಕ್ಚುಲಿ ಅವ್ರ ಮಕ್ಕಳು ಮನೆ ಸಂಸಾರ ನಡೀತಾ ಇರಲಿಲ್ಲ. ಯಾಕೆಂದರೆ ನೀವು ಕಷ್ಟಪಟ್ಟು ದುಡಿದ್ರೆ ನಿಮ್ಮ ಮನೆ ಸಂಸಾರ ನಡೆಯುತ್ತೆ, ಹಂಗೆ ಅವ್ರು ದುಡಿದ್ರೇ ಅವ್ರ ಮನೆ ಸಂಸಾರ ನಡೆಯುತ್ತೆ. ಸೊ ಯಾರು ಹೆಣ್ಮಕ್ಳು ಅಂತ ಇದು ಮಾಡೋಕೆ ಹೋಗ್ಬಿಡಿ. ಅವರು ಅವ್ರ ಹೊಟ್ಟೆ ಮಾಡೋಕ್ಕೋಸ್ಕರ ದುಡಿತಾರೆ, ನೀವು ನಿಮ್ಮ ಸಂಸಾರಕ್ಕೋಸ್ಕರ ದುಡಿತಾ ಇರ್ತೀರಾ. ಸೊ ಯಾರು ಇನ್ನೊಂದು ರೀತಿ ಅದೇ ರೀತಿ ಬೇರೆ ಥರ ನೋಡಬೇಡಿ. ಯಾಕೆಂದರೆ ಕೆಲಸ ಯಾವುದೇ ಆಗಲಿ, ನಾವು ಸಮಾನರು ಅಂತ ಆಲ್ರೆಡಿ ನಮ್ಮ ಸಮಾಜದಲ್ಲಿ ಹೆಣ್ಣಿನ ಶೋಷಣೆ ಎಲ್ಲ ಹೊರಟೋಯ್ತು, ಅದು ಹಳೆ ಕಾಲ. ಇನ್ನು ನೆಕ್ಸ್ಟ್ ಆಲ್ಮೋಸ್ಟ್ ಗಂಡಿನ ಮೇಲೆ ಶೋಷಣೆ ಆಗ್ತಿದೆ ಎಷ್ಟೋ ಕಡೆ. ಬಟ್ ಇವಾಗ ಎಲ್ಲ ಸಮಾನರು, ಎಲ್ಲರೂ ಸಮಾನವಾಗಿ ನೋಡಬೇಕು. ಅದರಲ್ಲೂ ಕೆಲವರು ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಕೆಲವು ಪೊರ್ಕಿಗಳು ಇರ್ತಾರಲ್ಲ ಸರ್, ಯಾರೋ ಹೆಣ್ಮಕ್ಳು ಕಂಡ್ರೆ ಅವ್ರಿಗೆ ಆಗದಿದ್ದಂಥ ಹೆಣ್ಮಕ್ಳು ಕಂಡ್ರೆ ಆಗದಿದ್ದವರು ಅವ್ರ ಮನೆಗೆ ಹೆಣ್ಮಕ್ಳು ಯಾರು ಬೆಲೆ ಕೊಡಲ್ಲ ಸರ್. ಇಲ್ಲೂ ಅವರು ಆ ಈ ಫೀಲ್ಡಲ್ಲೂ ಬೆಲೆ ಕೊಡಲ್ಲ ಸರ್. ಮನೇಲಿ ಬೆಲೆ ಕೊಡಲ್ಲ ಅಂದಿದ್ದವರು ಇಲ್ಲೂ ಹೆಣ್ಮಕ್ಳಿಗೆ ಯಾರಿಗೂ ಬೆಲೆ ಕೊಡಲ್ಲ ಅಂತ ಗಣಸರುಗಳು ಸರ್. ಸ್ವಲ್ಪ ಅಷ್ಟೇ ಕಿರಿಕಿರಿ, ಬೇರೆ ಬಿಟ್ಟರೆ ನನಗೆ ಯಾವ ಕಿರಿಕಿರಿ ಬಂದಿಲ್ಲ ಸರ್. ಇಲ್ಲ ಒಂದು ಟೈಮ್ ಅಷ್ಟೇ ಬಂದಿರುತ್ತೆ. ಈಗ ಒಂದು ವರ್ಷದಿಂದ ನಾನು ನೋಡಿಸ್ತೀನಿ, ಒಂದೇ ಟೈಮ್ ನನಗೊಂದು ಕಿರಿಕಿರಿ ಬಂದಿರೋದು, ಬೇರೆ ಟೈಮ್ ಯಾವುದೂ ಬಂದಿಲ್ಲ ಸರ್. ನಿಮ್ಮ ಜೊತೆ ಕುತ್ಕೊಂಡು ಹೋಗುವಂಥ ಪ್ಯಾಸೆಂಜರ್ ಕಡೆಯಿಂದ ಏನಾದರೂ ಮಿಸ್ಬಿಹೇವ್ ಮಾಡೋಂಥದ್ದು? ಇಲ್ಲ ಸರ್, ಒಳ್ಳೆ ಗುಡ್. ನನಗೆ ಬಂದಿರೋ ಪ್ಯಾಸೆಂಜರ್ ಸಿಕ್ಕಿದಾರಲ್ಲ, ನಿಜವಾಗ್ಲೂ ನಾನಂತೂ ಪುಣ್ಯ. ಅವ್ರು ನನಗೆ ಯಾವಾಗಲೂ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ, ಇನ್ನೂ ಒಳ್ಳೆ ಟಿಪ್ಸ್ ಕೊಟ್ಬಿಟ್ಟು ಹೋಗ್ತಾರೆ. ನನಗೆ ಚೆನ್ನಾಗಿ ಆಟ ಓಡಿಸ್ತೀರಾ, ನೀವು ಚೆನ್ನಾಗಿ ಇದು ಮಾಡ್ತೀರಾ, ಮಾತಾಡ್ತೀರಾ ಅಂತ ಅವ್ರು ಟಿಪ್ಸ್ ಕೊಟ್ಬಿಟ್ಟು ಹೋಗ್ತಾರೆ ಸರ್. ಆಮೇಲೆ ನಿಮ್ಮಂತ ಹೆಣ್ಮಕ್ಳು ಡ್ರೈವರ್ ಸಿಕ್ಕಾಗ ಎಸ್ಪೆಷಲಿ ಹೆಣ್ಮಕ್ಳು ಸೇಫ್, ಅಂದರೆ ಯಾವ್ದಾದ್ರು ಹೆಣ್ಮಕ್ಳು ನೈಟ್ ಹೊತ್ತು ಹೋಗ್ಬೇಕು ಅಂತಂದ್ರೆ ನಿಮ್ಮ ಜೊತೆ ಧೈರ್ಯ ಹೋಗ್ತಾರೆ. ನಾನು ಈವೆಂಟ್ ಕೆಲಸಕ್ಕೂ ಒಂದು ಹೇಳ್ತೀನಿ ಸರ್, ನನ್ನ ಹೆಣ್ಮಕ್ಳು ಈವೆಂಟ್ ಕೆಲಸಕ್ಕೆ ಹೋಗ್ತಾರೆ ಪಾಪ. ಅವ್ರು ನೈಟ್ 12 ಗಂಟೆಗೆ ಬಿಡೋದು. ನಾನು ಹೋಗ್ತಿದ್ದೆ ಫಸ್ಟ್ ಎಲ್ಲ, ನಾನು ಹೋಗಿ ಮನೆ ಕೆಲಸ. ಈಗಲೂ ನಾನು ಸಂಜೆ ಟೈಮ್ ಅವ್ರನ್ನ ಪಿಕಪ್ ಡ್ರಾಪ್ ಮಾಡ್ತೀನಿ ಈವೆಂಟ್ ಕೆಲಸ ಇದ್ದಾಗ. ಅವ್ರು 12 ಪಾಪ 12 ಗಂಟೆ ಇರತ್ತೆ ಸರ್, ಅವ್ರಿಗೆ ಏನು ಸಿಗಲ್ಲ. ನಿಮ್ಮ ಅಲ್ಲಿ ಗೊತ್ತಿರ್ಬೋದು ಈವೆಂಟ್ ಕೆಲಸಲ್ಲಿ ಎಷ್ಟು ಗಂಟೆ ಆಗುತ್ತೆ, ನೈಟ್ ಬರೋದೇ ಪಾಪ ಲೇಟ್ ಆಗುತ್ತೆ. ಅಂಥವ್ರನ್ನ ನಾನು ಪಿಕಪ್ ಡ್ರಾಪ್ ಮಾಡ್ತೀನಿ ಸರ್. ಹೆಣ್ಮಕ್ಳು ಅವ್ರು ಖುಷಿ ಪಡ್ತಾರೆ, ನಾನಿದ್ದೀನಿ ಅಂತ ಖುಷಿ ಪಡ್ತಿದ್ದಾರೆ. ಇವಾಗ ಧೈರ್ಯ ಈಗ ಬಂದಾಗ್ಲಿಂದ ನಾನು ಸ್ವಲ್ಪ ಧೈರ್ಯ ತುಂಬಿ ಅವ್ರಿಗೆ ಇದು ಮಾಡ್ತಿದ್ದೀನಿ. ಒಬ್ಬೊಬ್ರು ಹೋಗ್ತಾರೆ, ಇಲ್ಲ ಅಂತ ಹೇಳಲ್ಲ. ಒಬ್ಬೊಬ್ರು ಏನು ಗೊತ್ತಾ, ತುಂಬ ಕಿರಿಕಿರಿ ಮಾಡ್ತಾರೆ ಸರ್. ನೈಟ್ 12 ಗಂಟೆಲಿ ನೀವು ನೋಡಿರ್ಬೋದು ಬಸ್ ಸ್ಟಾಪಲ್ಲಿ ಎಲ್ಲ ಕಿರಿಕಿರಿ ತುಂಬ ಮಾಡ್ತಾರೆ. ಅಂಥ ಟೈಮಲ್ಲಿ ಅಲ್ಲಿ ನಾನೇ ಎಷ್ಟೋ ಸತಿ ನೋಡಿರೋ ಪ್ರಕಾರ ತುಂಬ ಕಿರಿಕಿರಿ ಸರ್ ಮಕ್ಕಳು, ಹೆಣ್ಮಕ್ಳು. ಈಗ ನಾನೇ ಬರ್ತಾ ಇರೋದಕ್ಕೆ ಅವ್ರಿಗೆ ತುಂಬ ಧೈರ್ಯವಾಗಿ ಹೋಗ್ತಿದ್ದಾರೆ ಸರ್ ಹೆಣ್ಮಕ್ಳು, ಈವೆಂಟ್ ಹುಡುಗಿರು ಸರ್. ಸೊ ಅಂದರೆ ನಿಮ್ಮಂಥ ಆಟೋ ಡ್ರೈವರ್ಗಳು, ಆಟೋ ಡ್ರೈವರ್ ವುಮೆನ್ಸ್ ಇರೋದ್ರಿಂದ ಎಷ್ಟೋ ಹೆಣ್ಮಕ್ಳಿಗೆ ಸೇಫ್. ಹೌದು, ಸೇಫ್ಟಿ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್.